ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ HSR ಎಕ್ಸಾಮ್ 2003ರಲ್ಲಿ ನಡೆದಿರುವಂಥ ಸಾಮಾನ್ಯ ಅಧ್ಯಯನ ಪ್ರಶ್ನೆ ಪತ್ರಿಕೆಯನ್ನು ಡಿಸ್ಕಸ್ ಮಾಡ್ತಾ ಇದ್ವಿ. ಇಂದಿನ ಒಂದು ಕ್ಲಾಸ್ನಲ್ಲಿ 50ನೇ ಪ್ರಶ್ನೆವರೆಗೆ ಡಿಸ್ಕಸ್ ಮಾಡಿದ್ವಿ. ನೋಡದೇ ಇರೋರು ಚಾನಲ್ ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡಿ ನೋಡ್ಬೋದು. ಇವಾಗ 51ನೇ ಪ್ರಶ್ನೆಯಿಂದ ಡಿಸ್ಕಸ್ ಮಾಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸೂಚನೆ ಇದೆ ನೋಡಿ, 51 ಮತ್ತು 52 ಪ್ರಶ್ನೆಗಳಿಗೆ ಮಾತ್ರ 2 ಹೇಳಿಕೆಗಳನ್ನು ಮತ್ತು 2 ತೀರ್ಮಾನಗಳನ್ನು ಕೊಡಲಾಗಿದೆ. ಕೊಟ್ಟ 2 ಹೇಳಿಕೆಗಳು ಸತ್ಯ ಎಂದು ಪರಿಗಣಿಸಿ ಕೊಟ್ಟಂತಹ ಯಾವ ತೀರ್ಮಾನವನ್ನು ಖಚಿತವಾಗಿ ಕೈಗೊಳ್ಳಬಹುದು ಎಂಬುದನ್ನು ನೀವು ನಿರ್ಧರಿಸಬೇಕು. ನಿಮ್ಮ ಉತ್ತರವನ್ನು ಈ ಕೆಳಗಿನವುಗಳಲ್ಲಿ ಯಾವುದೆಂದು ಸೂಚಿಸಿ. ಮೊದಲನೇ ಆಪ್ಷನ್ ಈ ರೀತಿಯಾಗಿದೆ: 1ನೇ ತೀರ್ಮಾನ ಮಾತ್ರ ಸರಿ. 2ನೇ ಆಪ್ಷನ್ 2ನೇ ತೀರ್ಮಾನ ಮಾತ್ರ ಸರಿ. 3ನೇದು 2 ತೀರ್ಮಾನಗಳು ಸರಿ ಇಲ್ಲ. 4ನೇದು 2 ತೀರ್ಮಾನಗಳು ಸರಿ. ಪ್ರಶ್ನೆ ಈ ರೀತಿಯಾಗಿದೆ. 51ನೇ ಪ್ರಶ್ನೆ ಹೇಳಿಕೆ: ಸಿಗರೇಟ್ ಸೇದುವುದು ಆರೋಗ್ಯಕ್ಕೆ ಹಾನಿಕರ. ಇಲ್ಲಿ ಫುಲ್ ಸ್ಟಾಪ್ ಇದೆ. ಇನ್ನೊಂದು ಹೇಳಿಕೆ ಇದೆ: ಎಲ್ಲ ಯುವಕರು ಸಿಗರೇಟನ್ನು ಸೇದುತ್ತಾರೆ. ತೀರ್ಮಾನ ಈ ರೀತಿಯಾಗಿದೆ. ಮೊದಲನೇದು ಎಲ್ಲ ಯುವಕರು ಅನಾರೋಗ್ಯಸ್ಥರು. 2ನೇದು ಎಲ್ಲ ಮುದುಕರು ಆರೋಗ್ಯಸ್ಥರು ಎನ್ನುವಂಥದ್ದು ಹೇಳಿಕೆ ಇದೆ. ಇಲ್ಲಿ ನಾವು ಏನನ್ನ ತೀರ್ಮಾನ ತೆಗೆದುಕೋಬೇಕು? ಇಲ್ಲಿ ಎಲ್ಲ ಯುವಕರು ಅನಾರೋಗ್ಯಸ್ಥರ ಆಗಿರಲಿಕ್ಕೆ ಸಾಧ್ಯ ಇಲ್ಲ, ಹಾಗಾಗಿ ಹೇಳಿಕೆ ತಪ್ಪಾಗಿದೆ. ಎಲ್ಲ ಮುದುಕರು ಆರೋಗ್ಯದಿಂದ ಇರಲಿಕ್ಕೆ ಸಾಧ್ಯ ಇಲ್ಲ, ಆದ್ದರಿಂದ ಈ ಹೇಳಿಕೆ ಕೂಡ ತಪ್ಪು. ಸರಿಯಾದ ಉತ್ತರ 2 ತೀರ್ಮಾನಗಳು ಸರಿ ಇಲ್ಲ ಎನ್ನುವಂಥದ್ದು ಸರಿಯಾದ ಉತ್ತರ ಆಗಿತ್ತು. 52ನೇ ಪ್ರಶ್ನೆ: ಕೆಲವು ಶಿಕ್ಷಕರು ಮಹಿಳೆಯರು, ಯಾವುದೇ ಶಿಕ್ಷಕರು ಗೈರು ಹಾಜರಾಗಿಲ್ಲ ಎನ್ನುವಂಥದ್ದು ಪ್ರಶ್ನೆ ಇದೆ. ತೀರ್ಮಾನಗಳು ಈ ರೀತಿಯಾಗಿದ್ದಾವೆ: ಪುರುಷ ಶಿಕ್ಷಕರು ಯಾರೂ ಇಲ್ಲ, ಎಲ್ಲ ಮಹಿಳಾ ಶಿಕ್ಷಕರು ಹಾಜರಿದ್ದಾರೆ ಎನ್ನುವಂಥದ್ದು ತೀರ್ಮಾನಗಳಿದ್ದಾವೆ. ಇಲ್ಲಿ ಸರಿಯಾದ ಉತ್ತರ ಏನಪ್ಪ ಅಂತ ನಾವು ನೋಡೋದಾದರೆ, ಪುರುಷ ಶಿಕ್ಷಕರು ಯಾರೂ ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಪುರುಷ ಶಿಕ್ಷಕರು ಇರಬಹುದು, ಅದಕ್ಕಾಗಿ ಈ ಹೇಳಿಕೆ ಏನಿದೆ ತಪ್ಪಾಗಿದೆ. 2ನೇ ಹೇಳಿಕೆ ಎಲ್ಲ ಮಹಿಳಾ ಶಿಕ್ಷಕರು ಹಾಜರಿದ್ದಾರೆ ಎನ್ನುವಂಥದ್ದು ಇಲ್ಲಿ ಸರಿಯಾಗುತ್ತೆ, ಯಾಕಂದರೆ ಇಲ್ಲಿ ಆಪ್ಷನ್ 2 ಸರಿಯಾಗಿದೆ. 2ನೇ ತೀರ್ಮಾನ ಮಾತ್ರ ಸರಿ. ಇಲ್ಲಿ ಪುರುಷ ಶಿಕ್ಷಕರು ಯಾರೂ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸೊ ಇಲ್ಲಿ ಕೆಲವು ಶಿಕ್ಷಕರು ಮಹಿಳೆಯರು ಅಂತ ಕೊಟ್ಟಿದ್ದಾರೆ, ಅದಕ್ಕಾಗಿ ಪುರುಷರು ಕೆಲವರು ಮಹಿಳೆಯರಾದರೆ ಉಳಿದವರು ಪುರುಷರಾಗಿರ್ತಾರೆ. ಆದ್ದರಿಂದ ಪುರುಷ ಶಿಕ್ಷಕರು ಯಾರೂ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಓಕೆ, ನೆಕ್ಸ್ಟ್ 53ನೇ ಪ್ರಶ್ನೆ: ಈ ಉಳಿದವುಗಳಿಗಿಂತ ಭಿನ್ನವಾದದ್ದು ಯಾವುದು? ಇಲ್ಲಿ ಕೊಟ್ಟಿರುವಂಥ 4 ಆಪ್ಷನ್ಗಳಲ್ಲಿ ಯಾವುದು ಭಿನ್ನವಾಗಿದೆ ಎನ್ನುವಂಥದ್ದು ಪ್ರಶ್ನೆಯಾಗಿದೆ. ಈ ಒಂದು 53ನೇ ಪ್ರಶ್ನೆಯನ್ನು ವಿಶ್ಲೇಷಣೆ ಮಾಡಿ ನೋಡಿದಾಗ, ಮೊದಲನೇದಾಗಿ ನಾವು A to Z ಆಲ್ಫಾಬೆಟ್ಸನ್ನು ಬರ್ಕೋಬೇಕು. ಮೊದಲನೇ ಆಪ್ಷನ್ ಈ ರೀತಿಯಾಗಿದೆ: PSTX ಅಂತ ಇದೆ. 2ನೇದು MPQU ಅಂತ ಇದೆ. 3ನೇದು BEGK ಅಂತ ಇದೆ. 4ನೇದು FIJN ಅಂತ ಇದೆ. ಸೊ ಇವಾಗ ನಾವು ಕೊಟ್ಟಿರುವಂಥ ಆಪ್ಷನನ್ನು ನೋಡ್ತಾ ಹೋದಾಗ P ನಂತರ S, P ನಂತರ S ಎಷ್ಟನೇ ಸ್ಥಾನದಲ್ಲಿದೆ? 1 2 3 3ನೇ ಸ್ಥಾನದಲ್ಲಿದೆ. S ನಂತರ T ಎಷ್ಟನೇ ಸ್ಥಾನದಲ್ಲಿದೆ? 1 ಸ್ಥಾನದಲ್ಲಿದೆ. ನಂತರ T ನಂತರ X 1 2 3 4 4ನೇ ಸ್ಥಾನದಲ್ಲಿದೆ. ಅದೇ ರೀತಿಯಾಗಿ M ನಂತರ P 3ನೇ ಸ್ಥಾನದಲ್ಲಿದೆ. P ನಂತರ Q +1 ಅಂತ ಇದೆ. Q ನಂತರ U ಎನ್ನುವಂಥದ್ದು 1 2 3 4 4ನೇ ಸ್ಥಾನದಲ್ಲಿದೆ. ಸೊ ಸಿರೀಸ್ 1ನೇ ಆಪ್ಷನ್, 2ನೇ ಆಪ್ಷನ್ ಮತ್ತು 4ನೇ ಆಪ್ಷನ್ ಒಂದೇ ಥರ ಇದ್ದಾವೆ. ಭಿನ್ನವಾಗಿರುವಂಥದ್ದು 3ನೇದು. ಸೊ ಇಲ್ಲಿ ಆಪ್ಷನ್ ಟಿ ಸರಿಯಾದ ಉತ್ತರ ಆಗಿರುತ್ತೆ. 54ನೇ ಪ್ರಶ್ನೆ: 4 ಕ್ರಮಾನುಗತ ಪೂರ್ಣಾಂಕಗಳ ಮೊತ್ತವು 186 ಆದರೆ ಆ ಪೂರ್ಣಾಂಕಗಳು ಯಾವುವು ಅಂತ ಕೊಟ್ಟಿದ್ದಾರೆ. ಆಪ್ಷನ್ಗಳು ಈ ರೀತಿಯಾಗಿದ್ದಾವೆ. 4 ಕ್ರಮಾನುಗತ ಪೂರ್ಣಾಂಕಗಳು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಿಸಿದಾಗಿ ಪ್ರಶ್ನೆಗಳನ್ನ ಈ ರೀತಿಯಾಗಿ ಕೂಡ ಕೊಡ್ಬೋದು. 4 ಕ್ರಮಾನುಗತ ಬೆಸ ಸಂಖ್ಯೆಗಳು ಅಂತ ಕೂಡ ಕೊಡ್ಬೋದು. 4 ಕ್ರಮಾನುಗತ ಸಮ ಸಂಖ್ಯೆಗಳು ಅಂತ ಕೂಡ ಕೇಳ್ಬೋದು. ಬಟ್ ಇಲ್ಲಿ 4 ಕ್ರಮಾನುಗತ ಪೂರ್ಣಾಂಕಗಳ ಮೊತ್ತ ಅಂತ ಕೇಳಿದ್ದಾರೆ. ಓಕೆ, ಇದನ್ನು ಯಾವ ರೀತಿಯಾಗಿ ಸಾಲ್ವ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಇಲ್ಲಿ 4 ಕ್ರಮಾನುಗತ ಪೂರ್ಣಾಂಕಗಳು ಅಂದಾಗ ಮೊದಲನೇ ಸಂಖ್ಯೆ x ಆಗಿರುತ್ತೆ, ನಂತರದ್ದು x+1 ಆಗಿರುತ್ತೆ, ನಂತರದ x+2 ಆಗಿರುತ್ತೆ, ನಂತರದ್ದು x+3 ಆಗಿರುತ್ತೆ. 4 ಕ್ರಮಾನುಗತ ಬೆಸ ಸಂಖ್ಯೆಗಳು ಅಂತಂದಾಗ ಏನಂತ ತಗೋಬೇಕು? x+2 x+4 ಅಂತ ತಗೋಬೇಕು. 4 ಕ್ರಮಾನುಗತ ಸಮ ಸಂಖ್ಯೆಗಳು ಅಂದಾಗ x+1 x+3 ಅಂತ ತಗೋಬೇಕು.
ಸೊ ಇಲ್ಲಿ ಪೂರ್ಣಾಂಕಗಳಾಗಿರೋದ್ರಿಂದ x,x+1 x+2 x+3 4 ಕ್ರಮಾನುಗತ ಸಂಖ್ಯೆಗಳು. ಇವು 4 ಸಂಖ್ಯೆಗಳನ್ನ ಕೂಡಿದಾಗ 186 ಆಗುತ್ತೆ. x 1 2 3 4 4x ಆಗುತ್ತೆ. 3 5 6 4x + 6 = 186. 4x = 186 - 8 ಅಂದಾಗ 6 ಅಂದಾಗ 180 ಉಳಿಯುತ್ತೆ. x = 180 / 4 ಅಂದಾಗ x = 45 ಆಗಿರುತ್ತೆ. x = 45 ಅಂದರೆ ಮುಂದಿನ ಸಂಖ್ಯೆಗಳು 46 47 48 ಆಗಿರುತ್ತೆ. ಸೊ ಇಲ್ಲಿ ಸರಿಯಾದ ಉತ್ತರವನ್ನು ನಾವು ಗಮನಿಸಿದಾಗ ಆಪ್ಷನ್ 45 ಅಂತ ಇದೆ. ಆಪ್ಷನ್ 45 46 47 ಆಪ್ಷನ್ 3 ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ 55ನೇ ಪ್ರಶ್ನೆ. ಈ ಕೆಳಗಿನ ಆಕೃತಿಗಳಲ್ಲಿ ಎಷ್ಟು ತ್ರಿಕೋನಗಳಿವೆ ಅನ್ನುವಂಥದ್ದು ಪ್ರಶ್ನೆ ಇದೆ. ಓಕೆ, ಕೊಟ್ಟಿರುವಂಥ ಡಯಾಗ್ರಾಮನ್ನು ಕೌಂಟ್ ಮಾಡಿ ಎಷ್ಟು ತ್ರಿಕೋನಗಳಿದ್ದಾವೆ. 1 2 3 4 5 6 7 8 9 10 ನೋಡಿ. 10 ಆಯ್ತಾ, ಇದು 11 12 13 14 ನೆಕ್ಸ್ಟ್ 15 16 ಟೋಟಲ್ 16 ತ್ರಿಕೋನಗಳಿವೆ. ನೆಕ್ಸ್ಟ್ 56ನೇ ಪ್ರಶ್ನೆ. 56ನೇ ಪ್ರಶ್ನೆ ಈ ರೀತಿಯಾಗಿದೆ. ಸರಣಿಯನ್ನು ಪೂರ್ಣಗೊಳಿಸಿ ಅಂತ ಇದೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಇಲ್ಲಿ 3 ಆಪ್ಷನ್ಗಳನ್ನು ಕೊಟ್ಟು 4ನೇದು ನಮಗೆ ಮಿಸ್ ಮಾಡಬೇಕಾಗಿತ್ತು. ಬಟ್ ಇಲ್ಲಿ ಎಲ್ಲ ಸೀರಿಯಲ್ ವೈಸ್ ಕೊಟ್ಟಿರೋದ್ರಿಂದ ಯಾವುದನ್ನು ಆಯ್ಕೆ ಮಾಡಬೇಕು ಅನ್ನುವಂಥದ್ದು ಇಲ್ಲಿ ನಮಗೆ ಕನ್ಫ್ಯೂಷನಲ್ಲಿದೆ. ಸೊ ಇಲ್ಲಿ ಆಪ್ಷನ್ ನೋಡಿ ಈ ರೀತಿಯಾಗಿದ್ದಾವೆ. ಇದನ್ನು ಯಾವುದಾದ್ರೂ ಒಂದನ್ನು ಮಿಸ್ ಮಾಡಿದರೆ ನಾವು ಸಾಲ್ವ್ ಮಾಡ್ಬೋದಾಗಿತ್ತು. ಎಲ್ಲವನ್ನು ಆ್ಯಸ್ ಇಟ್ ಈಸ್ ಕೊಟ್ಟಿದ್ದಾರೆ. ಇದಕ್ಕೆ ಗ್ರೇಸ್ ಮಾರ್ಕ್ ಅಂತ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ 57ನೇ ಪ್ರಶ್ನೆ. 1 0, 1, 1, 2, 3 ಈ ಒಂದು ಸರಣಿಯಲ್ಲಿ ಮುಂದುವರೆದಂಥ ಸಂಖ್ಯೆಯನ್ನು ಸರ್ಚ್ ಮಾಡಿ ಅಂತ ಪ್ರಶ್ನೆ ಇದೆ. 3ರ ನಂತರ ಬರುವಂತಹ ಸಂಖ್ಯೆಯನ್ನು ಹೇಳಿ ಅನ್ನುವಂಥದ್ದು ಪ್ರಶ್ನೆ ಇದೆ. ಈ ಒಂದು ಸರಣಿಯಲ್ಲಿ ಮುಂದುವರೆದ ಆಪ್ಷನ್ ಏನು ಬರುತ್ತೆ ಅಂದರೆ 0 + 0 0 ಬರುತ್ತೆ. 0 + 1 1 ಬರುತ್ತೆ. 1 + 1 2 ಬರುತ್ತೆ. ನೆಕ್ಸ್ಟ್ 1 + 2 3 ಬರುತ್ತೆ. 2 + 3 5 ಬರುತ್ತೆ. ಸೊ ಆಪ್ಷನ್ 2 ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ 58ನೇ ಪ್ರಶ್ನೆ. 58ನೇ ಪ್ರಶ್ನೆ ದಿಕ್ಕುಗಳಿಗೆ ಸಂಬಂಧಿಸಿದಾಗಿದೆ. 58ನೇ ಪ್ರಶ್ನೆ. ಅನಿಲನು ಪಶ್ಚಿಮ ದಿಕ್ಕಿಗೆ 1 ಕಿಲೋಮೀಟರ್ ನಡೆಯುತ್ತಾನೆ. ನಂತರ 180 ಡಿಗ್ರಿ ಹಿಂದಕ್ಕೆ ತಿರುಗಿ 1/2 ಕಿಲೋಮೀಟರ್ ಅಂದರೆ ಅರ್ಧ ಕಿಲೋಮೀಟರ್ ನಡೆಯುತ್ತಾನೆ. ಆತನು 90 ಡಿಗ್ರಿ ತಿರುಗಿ 1 ಕಿಲೋಮೀಟರ್ ನಡೆಯುತ್ತಾನೆ. ಈಗ ಅವನು ಯಾವ ದಿಕ್ಕಿಗೆ ಮುಖ ಮಾಡಿ ನಿಂತಿದ್ದಾನೆ ಎನ್ನುವಂಥದ್ದು ಪ್ರಶ್ನೆಯಾಗಿದೆ. ಇಲ್ಲಿ ನಾವು ಸರಿಯಾದ ಉತ್ತರ ಕೀ ಆನ್ಸರ್ ದಕ್ಷಿಣ ದಿಕ್ಕಿಗೆ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ನಾವು ಅನಲೈಸಿಸನ್ನು ಮಾಡಿ ನೋಡಿದಾಗ ಓಕೆ, ಈ ಒಂದು ಪ್ರಶ್ನೆ ಪ್ರಕಾರ ನಾವು ನೋಡಿದಾಗ ಅನಿಲನು ಮೊದಲಿಗೆ ಪಶ್ಚಿಮ ದಿಕ್ಕಿಗೆ 1 ಕಿಲೋಮೀಟರ್ ನಡೀತಾರೆ. ನಂತರ ಏನು ಮಾಡ್ತಾರೆ, 180 ಡಿಗ್ರಿ ಹಿಂದಕ್ಕೆ ತಿರುಗಿ ನೆಕ್ಸ್ಟ್ ಅರ್ಧ ಕಿಲೋಮೀಟರ್ ನಡೀತಾ ಬರ್ತಾರೆ. ಅರ್ಧ ಕಿಲೋಮೀಟರ್ ನಡೆದ ನಂತರ ಆತ 90 ಡಿಗ್ರಿ ತಿರುಗಿ 1 ಕಿಲೋಮೀಟರ್ ನಡೀತಾನೆ ಅಂತ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಪಶ್ಚಿಮ ದಿಕ್ಕಿಗೆ ತಿರುಗಿ 180 ಡಿಗ್ರಿ ಹಿಂದಕ್ಕೆ ತಿರುಗಿ ಅರ್ಧ ಕಿಲೋಮೀಟರ್ ನಡೀತಾರೆ. ನಂತರ 90 ಡಿಗ್ರಿ ತಿರುಗ್ತಾರೆ ಅಂತ ಕೊಟ್ಟಿದ್ದಾರೆ. ಬಟ್ ಅವರು ಬಲಕ್ಕೆ 90 ಡಿಗ್ರಿ ತಿರುಗ್ತಾರೆ, ಎಡಕ್ಕೆ 90 ಡಿಗ್ರಿ ತಿರುಗ್ತಾರೆ ಅಂತ ಪರ್ಟಿಕ್ಯುಲರ್ ಆಗಿ ಕೊಟ್ಟಿಲ್ಲ. ಬಟ್ ಇಲ್ಲಿ ಬಲಕ್ಕೆ ಅಂತ ನಾವು ಅಂದ್ಕೊಂಡಾಗ ಅದು ದಕ್ಷಿಣ ದಿಕ್ಕಾಗುತ್ತೆ. ಸೊ ಇಲ್ಲಿ ಆಪ್ಷನಲ್ಲಿ ದಕ್ಷಿಣ ದಿಕ್ಕು ಅನ್ನುವಂಥದ್ದು ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಬಟ್ ಪ್ರಶ್ನೆಯಲ್ಲಿ ಬಲಕ್ಕೆ 90 ಡಿಗ್ರಿ ತಿರುಗ್ತಾರೆ ಅಥವಾ ಎಡಕ್ಕೆ 90 ಡಿಗ್ರಿ ತಿರುಗ್ತಾರೆ ಈ ರೀತಿಯಾದ ಒಂದು ವಿವರಣೆಯನ್ನು ನೀಡಿಲ್ಲ. ಬಟ್ ಇಲ್ಲಿ ಕೀ ಆನ್ಸರ್ ಮಾತ್ರ ದಕ್ಷಿಣ ದಿಕ್ಕು ಅಂತ ಕೊಟ್ಟಿದ್ದಾರೆ. ಸೊ 59ನೇ ಪ್ರಶ್ನೆ. ಆನ ಮಗಳಾಗಿದ್ದಾಳೆ, ಆದರೆ ಅನ ತಾಯಿಯಲ್ಲ. ಹಾಗಾದರೆ ಅಗೆ ಯಾರು ಎನ್ನುವಂಥದ್ದು. ಇಲ್ಲಿ ಎನ್ನುವಂಥವ್ರು ಆನ ಮಗಳಾಗಿದ್ದಾರೆ, ಆದರೆ ಅನ ತಾಯಿಯಲ್ಲ. ಹಾಗಾದರೆ ಆಗೆ ಅವರು ಏನಾಗಬೇಕು, ಚಿಕ್ಕಮ್ಮ ಆಗಬೇಕು. ಅಂದರೆ ಮಗಳಾಗಬೇಕು, ಬಟ್ ತಾಯಿ ಅಲ್ಲ, ಅಂದರೆ ಅವರು ಚಿಕ್ಕಮ್ಮನೇ ಆಗಿರ್ತಾರೆ. ನೆಕ್ಸ್ಟ್ 60ನೇ ಪ್ರಶ್ನೆ. 2, 4, 16 ಮುಂದುವರೆದು
ಸೀರೀಸನ್ನು ಕಂಪ್ಲೀಟ್ ಮಾಡಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಇಲ್ಲಿ ನೋಡಿ, ಇದು ವರ್ಗ ಸಂಖ್ಯೆಗೆ ಸಂಬಂಧಿಸಿದಾಗಿದೆ. 2 4, 4ರ ವರ್ಗ 16, 16ರ ವರ್ಗ ಏನಾಗಿರುತ್ತೆ 256 ಆಗಿರುತ್ತೆ. ಸರಿಯಾದ ಉತ್ತರ ಆಪ್ಷನ್ 1 ಆಗಿದೆ. ನೆಕ್ಸ್ಟ್ 61ನೇ ಪ್ರಶ್ನೆ. ಗೀತಾ ನೈಋತ್ಯ ದಿಕ್ಕಿಗೆ ಮುಖ ಮಾಡಿ ನಿಂತಿದ್ದಾಳೆ. ಅವಳು 90 ಡಿಗ್ರಿ ಬಲಕ್ಕೆ ತಿರುಗಿ. ನೋಡಿ, ಇಲ್ಲಿ ಎಷ್ಟು ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಈ ರೀತಿಯಾಗಿ ಹಿಂದಿನ ಒಂದು ಪ್ರಶ್ನೆಯಲ್ಲಿ ಡೀಟೇಲ್ ಆಗಿ ಕೊಟ್ಟಿಲ್ಲ. ಗೀತಾ ನೈಋತ್ಯ ದಿಕ್ಕಿಗೆ ಮುಖ ಮಾಡಿ ನಿಂತಿದ್ದಾಳೆ. ಅವಳು 90 ಡಿಗ್ರಿ ಬಲಕ್ಕೆ ತಿರುಗಿ 1 ಕಿಲೋಮೀಟರ್ ನಡೆಯುತ್ತಾಳೆ. ಅವಳು 45 ಡಿಗ್ರಿ ಎಡಕ್ಕೆ ತಿರುಗಿ 1 ಕಿಲೋಮೀಟರ್ ನಡೆಯುತ್ತಾಳೆ. ಆಕೆ ಯಾವ ದಿಕ್ಕಿಗೆ ಈಗ ತಿರುಗಿದ್ದಾಳೆ ಎನ್ನುವಂಥದ್ದು ಪ್ರಶ್ನೆಯಾಗಿದೆ. ಓಕೆ, ಪ್ರಶ್ನೆ ಪ್ರಕಾರ ನಾವು ನೋಡ್ತಾ ಹೋದಾಗ ಗೀತಾ ನೈಋತ್ಯ, ಮೊದಲನೇದಾಗಿ ನಾವು ದಿಕ್ಕನ್ನು ಹಾಕಿಕೊಳ್ಳೋದು ನಿಮಗೆ ಗೊತ್ತಿದೆ. ಉ ಈ ಪು ಆದ ನೈ ಪ ವ ಅಂತ ನಾವು ಬರ್ಕೋಬೇಕು. ನಂತರ ಗೀತಾ ನೈಋತ್ಯ ದಿಕ್ಕಿಗೆ ಮುಖ ಮಾಡಿ ನಿಂತಿದ್ದಾರೆ. ಮೊದಲನೇದಾಗಿ ನೈಋತ್ಯ ದಿಕ್ಕಿಗೆ ಮುಖ ಮಾಡಿ ನಿಂತಿದ್ದಾರೆ. ನಂತರ ಅವರು 90 ಡಿಗ್ರಿ ಬಲಕ್ಕೆ ತಿರುಗಿ, ಅಂದರೆ ಇಲ್ಲಿಂದ 90 ಡಿಗ್ರಿ ಅಂದರೆ ಇಲ್ಲಿ ಬರುತ್ತೆ. ಇಲ್ಲಿಂದ 90 ಡಿಗ್ರಿ ಬಲಕ್ಕೆ ತಿರುಗಿ 1 ಕಿಲೋಮೀಟರ್ ನಡೀತಾರೆ. ನಂತರ ಅವಳು 45 ಡಿಗ್ರಿ ಎಡಕ್ಕೆ ತಿರುಗಿ, ಅಂದರೆ ಇದು 90 ಡಿಗ್ರಿ ಆದರೆ ಇದು ಪಶ್ಚಿಮ ಎನ್ನುವಂಥದ್ದು ಇದು ಅರ್ಧಿಸ್ತಾ ಇದ್ರೆ, ಇದು ದ್ವಿಭಾಜಕ ಆಗಿದ್ರೆ ಇದು 45 ಡಿಗ್ರಿ ಆಗಿರುತ್ತೆ, ಇದು 45 ಡಿಗ್ರಿ ಆಗಿರುತ್ತೆ. 45 ಡಿಗ್ರಿ ಎಡಕ್ಕೆ ತಿರುಗಿ 1 ಕಿಲೋಮೀಟರ್ ನಡೆಯುತ್ತಾರೆ. ಆಕೆ ಈಗ ಯಾವ ದಿಕ್ಕಿನಲ್ಲಿದ್ದಾರೆ? ಪಶ್ಚಿಮ ದಿಕ್ಕಿನಲ್ಲಿದ್ದಾರೆ. ಸೊ ಆಪ್ಷನ್ 3 ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ 62ನೇ ಪ್ರಶ್ನೆ. ನಾನು 4 ಮಕ್ಕಳ ಕುಟುಂಬದಲ್ಲಿ ದೊಡ್ಡವನಾಗಿದ್ದೇನೆ. ನನ್ನ ತಂದೆಯ ಸಹೋದರನಿಗೆ ಒಬ್ಬ ಮಗನಿದ್ದಾನೆ. ನನಗೂ ಆ ಮಗನಿಗಿರುವ ಸಂಬಂಧವೇನು ಅಂತ ಪ್ರಶ್ನೆ ಇದೆ. ನಾನು 4 ಮಕ್ಕಳ ಕುಟುಂಬದಲ್ಲಿ ದೊಡ್ಡವನಾಗಿದ್ದೇನೆ. ನನ್ನ ತಂದೆಯ ಸಹೋದರ ಅಂದರೆ ದೊಡ್ಡವರಲ್ಲಿ ಅವರ ತಂದೆಯ ಸಹೋದರ ಅಂದರೆ ಅವರು ದೊಡ್ಡಪ್ಪ ಆಗ್ತಾರೆ. ನನಗೂ ಆ ಮಗನಿಗೆ ಸಂಬಂಧ ಏನಪ್ಪ ಅಂದರೆ, ಈ 4 ಮಕ್ಕಳ ಕುಟುಂಬದಲ್ಲಿ ಅಂದರೆ ಹಿರಿಯರು, ಈ 4 ಮಕ್ಕಳ ತಂದೆ ಮಾತಾಡ್ತಾ ಇದ್ದಾರೆ. ಆ ತಂದೆಯ ಸಹೋದರನಿಗೆ ಒಬ್ಬ ಮಗನಿದ್ದಾನೆ ಅಂದಾಗ ಆ ಮಗನಿಗೂ ಇವರಿಗಿರುವಂಥ ಸಂಬಂಧ ಏನಾಗಿರುತ್ತೆ? ಮಗ ಆಗಿರುತ್ತೆ. ನೆಕ್ಸ್ಟ್ ಸೂಚನೆ 63 ಮತ್ತು 64ನೇ ಪ್ರಶ್ನೆಗಳಿಗೆ ಮಾತ್ರ. ಈ ಕೆಳಗೆ ನೀಡಿರುವ ಪ್ರಶ್ನೆಗೆ ಸಂಬಂಧಿಸಿದಂತೆ 2 ನಿರ್ಣಯ ಎ ಮತ್ತು ಬಿಗಳನ್ನು ನೀಡಲಾಗಿದೆ. ನೀವು ಹೇಳಿಕೆಯಲ್ಲಿರುವುದು ಸತ್ಯವೆಂದು ಭಾವಿಸಿ 2 ನಿರ್ಣಯಗಳನ್ನು ಒಟ್ಟಿಗೆ ಪರಿಗಣಿಸಿ ನಂತರ ನೀಡಿರುವ ಯಾವ 2 ನಿರ್ಣಯಗಳು ನೀಡಿರುವ ಮಾಹಿತಿಯನ್ನು ಆಧಾರದ ಮೇಲೆ ತಾರ್ಕಿಕ ಸರಿ ಎನಿಸುತ್ತದೆ ಎಂದು ತೀರ್ಮಾನವನ್ನು ಕೈಗೊಳ್ಳಬೇಕು. ಉತ್ತರವನ್ನು ಗುರುತಿಸಲು ನಿರ್ಣಯ ಮಾತ್ರ ಸರಿ ಇದ್ದರೆ, ಮೊದಲೇ ಆಪ್ಷನ್ ನಿರ್ಣಯ ಮಾತ್ರ ಸರಿ ಇದ್ದರೆ ಅಂತಲೇ ಕೊಟ್ಟಿದ್ದಾರೆ. ಇದನ್ನು ಕೂಡ ನೆಕ್ಸ್ಟ್ ಆಪ್ಷನ್ ಎ ನಿರ್ಣಯ ಸರಿ ಇದ್ದರೆ, ಆಪ್ಷನ್ ಬಿ ನಿರ್ಣಯ ಸರಿ ಇದ್ದರೆ, ಆಪ್ಷನ್ ಸಿ ಮತ್ತು 2 ಸರಿ ಇಲ್ಲದಿದ್ದರೆ, ಮತ್ತು ಡಿ ಆಪ್ಷನ್ ಮತ್ತು 2 ಸರಿ ಇದ್ದರೆ ಎನ್ನುವಂಥದ್ದು ಈ ರೀತಿಯಾಗಿದೆ. ಪ್ರಶ್ನೆ ಈ ರೀತಿಯಾಗಿದೆ. 63ನೇದು. ಸಮಾಜದ ಪ್ರಜೆಗಳ ದುಷ್ಟತೆಯನ್ನು ಹೊರತುಪಡಿಸಿ ತರಗತಿಯು ಒಂದು ಸಣ್ಣ ಸಮಾಜವನ್ನು ಪ್ರತಿನಿಧಿಸುತ್ತದೆ ಎನ್ನುವಂಥದ್ದು ಇದೆ. ಹೇಳಿಕೆಗಳು ಈ ರೀತಿಯಾಗಿದ್ದಾವೆ. ತರಗತಿಯು ದುಷ್ಟತೆಯಿಂದ ಕೂಡಿದೆ. 2ನೇದು ತರಗತಿ ಸಮಾಜವನ್ನು ಪ್ರತಿನಿಧಿಸುತ್ತದೆ. ಇಲ್ಲಿ ಸರಿಯಾದ ಉತ್ತರ 2 ಅಂದರೆ ನಿರ್ಣಯ ಬಿ ಮಾತ್ರ ಸರಿ ಇದೆ. ಹೌದಲ್ವಾ? ತರಗತಿಯು ದುಷ್ಟತೆಯಿಂದ ಕೂಡಿರೋದಿಲ್ಲ, ತರಗತಿಯು ಸಮಾಜವನ್ನು ಪ್ರತಿನಿಧಿಸುತ್ತದೆ. 64ನೇ ಪ್ರಶ್ನೆ. ಮಾಲಿನ್ಯವು ಸೂಕ್ತವಾದ ಕಚ್ಚಾ ಸಾಮಗ್ರಿಯಾಗಿದ್ದು ಸರಿಯಾದ ಸ್ಥಳದಲ್ಲಿ ಇಲ್ಲ. ಹೇಳಿಕೆ ಈ ರೀತಿಯಾಗಿದ್ದಾವೆ. ತೀರ್ಮಾನಗಳು. ಪುನರಾವರ್ತನೆಯಿಂದ ವಸ್ತುಗಳನ್ನು ಪುನಃ ಉಪಯೋಗಿಸುವುದು ಮಾಲಿನ್ಯವನ್ನು ಕಡಿಮೆ ಮಾಡುತ್ತದೆ. 2ನೇದು ವಸ್ತುಗಳು ಸೂಕ್ತವಾದ ಸ್ಥಳದಲ್ಲಿದ್ದು ಮಾಲಿನ್ಯವನ್ನು ವೃದ್ಧಿಯಾಗುತ್ತದೆ ಎನ್ನುವಂಥದ್ದು ಪ್ರಶ್ನೆಯಾಗಿದೆ. ಇಲ್ಲಿ ಸರಿಯಾದ ಉತ್ತರ ನಿರ್ಣಯ ಎ ಮಾತ್ರ ಸರಿಯಾಗಿದೆ. ಪುನರಾವರ್ತನೆಯಿಂದ ವಸ್ತುಗಳನ್ನು ಪುನಃ ಉಪಯೋಗಿಸುವುದು ಮಾಲಿನ್ಯವನ್ನು ಕಡಿಮೆ ಮಾಡುತ್ತದೆ ಎನ್ನುವಂಥದ್ದು ಸರಿಯಾದ ಉತ್ತರ ಆಗಿತ್ತು. ನೆಕ್ಸ್ಟ್ ಪ್ರಶ್ನೆ 65ನೇ ಪ್ರಶ್ನೆ. BUMPER ಅನುಪಾತ CWPTJK ಸಮಾನುಪಾತ ALMOST ಅನುಪಾತ ಮುಂದಿನದು. ಇದಕ್ಕೆ ಸಂಬಂಧಿಸಿದ ಹಾಗೆ ಈ ಕೆಳಗಿನ ಯಾವ ಒಂದು ಆಪ್ಷನ್ ಸರಿಯಾಗಿದೆ ಎನ್ನುವಂಥದ್ದು ಪ್ರಶ್ನೆಯಾಗಿದೆ. ಈ ಒಂದು ಪ್ರಶ್ನೆಗೆ ಪರಿಹಾರವನ್ನು ನೋಡಬೇಕಾದ್ರೆ ಇಲ್ಲಿ
ಕೊಟ್ಟಿರುವಂಥ ಕೋಡ್ ಮತ್ತು ಡಿಕೋಡ್ ಈ ರೀತಿಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಇದಾಗಿರುತ್ತೆ. ಯಾವ ರೀತಿಯಾಗಿತ್ತಂದರೆ ಬಿ ಇಂದ ಸಿ ಏನಿದೆ ಒಂದೇ ಸಂಖ್ಯೆ ವ್ಯತ್ಯಾಸ ಇದೆ. ಓಕೆ, ಅದೇ ರೀತಿಯಾಗಿ ಯುದಿಂದ ಡಬ್ಲ್ಯೂ 2 ಸಂಖ್ಯೆಗಳು ಮುಂದಿನದಾಗಿದೆ. ಅದೇ ರೀತಿಯಾಗಿ ಎಮ್ ಮತ್ತು ಪಿಗಳನ್ನು ನೋಡಿದರೆ 3 ಸಂಖ್ಯೆಗಳು ಎಡಿಷನ್ ಆಗಿದೆ. ಮೂರು ಅಕ್ಷರಗಳು ಎಡಿಷನ್ ಆಗಿವೆ. ಪಿ ನಂತರ ಟಿ 4 ಅಕ್ಷರ ಎಡಿಷನ್ ಇದೆ. ಇ ನಂತರ ಜೆ 5 ಅಕ್ಷರ ಎಡಿಷನ್ ಇದೆ. ಅದೇ ರೀತಿಯಾಗಿ ಆರ್ ನಂತರ ಕೆ ಕೂಡ ಈ ರೀತಿಯಾಗಿ ಸಿರೀಸ್ ಮುಂದುವರಿತಾ ಹೋಗುತ್ತೆ. ಅಂದರೆ ಒಂದು ಸಂಖ್ಯೆ ನಂತರ ಎ ನಂತರ ಬಿ ಬರ್ತಾ ಇದೆ. ಎಲ್ ನಂತರ ಎನ್ ಅಂದರೆ 1 2 ಸಂಖ್ಯೆ ಬಿಟ್ಟು ನಂತರ ಎಮ್ ನಂತರ ಪಿ ಎಂದಾಗ 3 ಅಕ್ಷರ 1 2 3. ಓ ನಂತರ ಎಸ್ 4. ಓ ನಂತರ ಎಸ್ ಅಂದರೆ 4 1 2 3 4. ಎಸ್ ನಂತರ ಎಕ್ಸ್ ಅಂದರೆ ಇದು 5 ಬರುತ್ತೆ 1 2 3 4 5. ಟಿ ನಂತರ ಜೆಡ್ 1 2 3 4 5 6. ಓಕೆ, ಈ ರೀತಿಯಾಗಿದೆ. BNPSXZ ಎನ್ನುವಂಥದ್ದು ಡಿಕೋಡಿಂಗ್ ಆನ್ಸರ್ ಆಗಿರುತ್ತೆ. ಓಕೆ, ಇಲ್ಲಿ ಆಪ್ಷನ್ 2 ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ 66ನೇ ಪ್ರಶ್ನೆ. ADGJ ಎನ್ನುವ ಅನುಪಾತ ನಾವು ಕಂಡುಹಿಡ್ಕೋಬೇಕು. ಸಮಾನುಪಾತ MPSV ಅನುಪಾತ NKHE ಅಂತ ಇದೆ. ಇಲ್ಲಿ ಕೊಟ್ಟಿರುವಂಥ 2 ಕೋಡ್ ಮತ್ತು ಡಿಕೋಡನ್ನು ಬಳಸಿಕೊಂಡು ಇದಕ್ಕೆ ಸಂಬಂಧಿಸಿದಾಗೆ ಈ ಒಂದು ಆಪ್ಷನ್ ಸರಿಯಾಗಿದೆ ಅಂತ ನಾವು ಚೆಕ್ ಮಾಡಿ ನೋಡೋಣ. ಸೊ ಮೊದಲೇದಾಗಿ ನಾವು ನೋಡ್ತಾ ಹೋಗೋಣ. ಮೊದಲಿಗೆ ಆಲ್ಫಾಬೆಟ್ಸನ್ನು E to Z ವರೆಗೂ ಬರ್ಕೋಬೇಕು. ನಂತರ ಇಲ್ಲಿ ನೋಡಿ ಎಮ್ ನಂತರ ಎನ್ ಅಂತ ಇದೆ. ಎಮ್ ನಂತರ ಎನ್ ಅಂದರೆ ಪಕ್ಕದಲ್ಲಿರುವಂಥ ಅಕ್ಷರಗಳು ಬರ್ತಿದ್ದಾವೆ. ನಂತರ ಪಿಗೆ ಕೆ ಅಂತ ನೋಡಿ. ಎಮ್ ನಂತರ ಎಮ್ನ ಹಿಂದ್ಗಡೆ 2 ಅಕ್ಷರ, ಎನ್ನ ಮುಂದ್ಗಡೆ 2 ಅಕ್ಷರ, ಈ ರೀತಿಯಾಗಿ ಪಿ ಕೆ. ನಂತರ ಎಸ್ ಮತ್ತು ಹೆಚ್ ಅಂತ ಇದೆ. ಎಸ್ 1 2 ಅಂದರೆ ಇಲ್ಲಿ ಪಕ್ಕದ ಅಕ್ಷರಗಳು ಬರ್ತಿದ್ದಾವೆ. ಇಲ್ಲಿ 1 ಅಕ್ಷರವನ್ನು ಬಿಟ್ಟು ನಂತರ ಇಲ್ಲಿ 2 ಅಕ್ಷರ ಬಿಟ್ಟು ನೋಡ್ಕೋಬೇಕು. 1 2 3 ಮೂರನೇ ಅಕ್ಷರ ಹೆಚ್ಗೆ ಎಸ್ ಅಂತ ಇದೆ. ಅದೇ ರೀತಿಯಾಗಿ ವಿಗೆ ಇ ಅಂದರೆ ಇಲ್ಲಿ 3 ಅಕ್ಷರಗಳು 1 2 3 3 ಅಕ್ಷರಗಳು ಈ ರೀತಿಯಾಗಿ ಬರ್ತಿದ್ದಾವೆ. ಅದೇ ರೀತಿಯಾಗಿ ನಾವು ADGJಯನ್ನು ತೆಗೆದುಕೋದಾದರೆ ಎಗೆ ಏನು ಬರುತ್ತೆ ಬಿ. ಇಲ್ಲಿ A to Z ಯಾವ ರೀತಿಯಾಗಿ ಬರೀಬೇಕು, ಎ ಇಂದ ಜೆಡ್ ವರೆಗೆ ನಾವು ಈ ರೀತಿಯಾಗಿ ಅಕ್ಷರಗಳನ್ನು ಬರೀಬೇಕು. ನಂತರ ಸೈಕ್ಲಿಕ್ ಫಾರ್ಮಲ್ಲಿ ಎನ ಹಿಂದ್ಗಡೆ ಏನು ಬರುತ್ತೆ, ಇಲ್ಲಿ ಜೆಡ್ ಲಾಸ್ಟ್ ಆದಮೇಲೆ ನೆಕ್ಸ್ಟ್ ಮತ್ತು ABCD ಇಂದ ಈ ರೀತಿಯಾಗಿ ಬರಿತಾ ಹೋಗಬೇಕು. ಅದೇ ರೀತಿಯಾಗಿ ಸೈಕ್ಲಿಕ್ಕಾಗಿ ಇಲ್ಲಿ ಬರಿತಾ ಇದ್ದೀನಿ ABCD ಈ ರೀತಿಯಾಗಿ ಬರಿಬೇಕು. ನಂತರ ಇಲ್ಲಿ ರಿವರ್ಸ್ ZYXWVU ಈ ರೀತಿಯಾಗಿ ಬರಿಬೇಕು. ಇಲ್ಲಿ ನೋಡಿ ಒಂದು ಅಕ್ಷರ ಎ ಪಕ್ಕದಲ್ಲಿ ಜೆಡ್ ಬರುತ್ತೆ, ಅದಕ್ಕಾಗಿ ಜೆಡ್ ಸರಿಯಾದ ಉತ್ತರ. ನಂತರ ಇಲ್ಲಿ 2 ಅಕ್ಷರಗಳನ್ನು ನಾವು ಬರಿತಾ ಇದ್ದೀವಿ. 2 ಅಕ್ಷರಗಳನ್ನು ಬಿಟ್ಟು ಇಲ್ಲಿ YXನ್ನು ಬಿಟ್ಟು WD ಬರುತ್ತೆ. ಅದೇ ರೀತಿಯಾಗಿ ನಂತರ 2 ಅಕ್ಷರಗಳನ್ನು ಬಿಟ್ಟು ಏನು ಬರುತ್ತೆ TG. ಓಕೆ, ಇಲ್ಲಿ ಎಗೆ ಜೆಡ್ ಸರಿಯಾಗಿ ಬಂದಿದೆ. ನಂತರ ಇಲ್ಲಿ ಡಿ ಇರೋದರಿಂದ ಎ ನಂತರ ಎಷ್ಟು ಸಂಖ್ಯೆನ ಬಿಟ್ಟು ಡಿ ಇದೆ, 1 2 ಸಂಖ್ಯೆ ಬಿಟ್ಟು 3ನೇ ಸ್ಥಾನದಲ್ಲಿದೆ. ಅದೇ ರೀತಿಯಾಗಿ ಈ ಜೆಡ್ ನಂತರ 3ನೇ ಸ್ಥಾನದಲ್ಲಿರುವಂಥ ಅಕ್ಷರವನ್ನು ತಗೋಬೇಕು. ಜೆಡ್ಗೆ ಡಬ್ಲ್ಯೂ ಎನ್ನುವಂಥದ್ದು ಬರುತ್ತೆ. ನೆಕ್ಸ್ಟ್ ಜಿ ಇದೆ. ಜಿ ಎಂದಾಗ 1 2 3 ಮೂರನೇ ಅಕ್ಷರ ಜಿ. ಇಲ್ಲಿಯೂ ಕೂಡ 3ನೇ ಅಕ್ಷರ 1 2 3 ಅಂದರೆ ಜಿಗೆ ಟಿ ಆದ ಸರಿಯಾದ ಡಿ ಕೋಡ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಜೆ ಇದೆ ಅಂದಾಗ 1 2 3 3 ಅಕ್ಷರ ಬಿಟ್ಟು ಈ ಕಡೆ ಕೂಡ 1 2 3 ಕ್ಯೂ. ಜೆಗೆ ಕ್ಯೂ ಎನ್ನುವಂಥದ್ದು ಡಿಕೋಡಿಂಗ್ ಸಿಸ್ಟಮ್ ಆಗುತ್ತೆ. ಓಕೆ, ADGJ ಎನ್ನುವಂಥದ್ದು ZWTQ ಎನ್ನುವಂಥದ್ದು ಇಲ್ಲಿ ಸರಿಯಾದ ಉತ್ತರ ನಮಗೆ ಬರುತ್ತೆ. ಈ ರೀತಿಯಾಗಿ ABCDಯನ್ನು ಹಾಕಿಕೊಂಡು ಅಲ್ಲಿ ಕೊಟ್ಟಿರುವಂಥ ದತ್ತಾಂಶಗಳನ್ನು ಬರೆದುಕೊಂಡು ಈ ರೀತಿಯಾಗಿ ಕೋಡಿಂಗ್ ಆ್ಯಂಡ್ ಡಿಕೋಡಿಂಗನ್ನು ನಾವು ಸಾಲ್ವ್ ಮಾಡಬೇಕಾಗತ್ತೆ. ಓಕೆ ಫ್ರೆಂಡ್ಸ್, ಮೆಂಟಲ್ ಎಬಿಲಿಟಿಗೆ ಸಂಬಂಧಿಸಿದ ಪ್ರಶ್ನೆಗಳು ಈ ರೀತಿಯಾಗಿದ್ದವು. ಮುಂದಿನ ಒಂದು ಕ್ಲಾಸ್ನಲ್ಲಿ ಸೈಕಾಲಜಿಗೆ ಸಂಬಂಧಿಸಿದ ವೆರಿ ಇಂಪಾರ್ಟೆಂಟ್ ಒಂದು ಟರ್ಮ್ಸ್ ಆದ ಸೈಕಾಲಜಿಗೆ ಸಂಬಂಧಿಸಿದ ಪ್ರಶ್ನೆಗಳಿದ್ದಾವೆ. ಅವುಗಳನ್ನು ಕೂಡ ಮುಂದಿನ ಒಂದು ಸೀರೀಸಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಅಲ್ಲಿವರೆಗೂ ನಮ್ಮ ಚಾನಲ್ ವೀಕ್ಷಣೆ ಮಾಡ್ತಾ ಇರಿ. ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟೊತ್ತು ಈ ಒಂದು ವಿಡಿಯೋನ ನೋಡೋದಕ್ಕೆ ತಮಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.